ರಾಯಚೂರಿನಲ್ಲಿ ಮಕ್ಕಳ ಕ್ಷೀರ ಭಾಗ್ಯಕ್ಕೂ ಕನ್ನ ಹಾಕಲಾಗ್ತಾ ಇದೆ. ಕಳ್ಳ ಸಂತೆ ಸೇರ್ತಾ ಇದೆ. ಶಾಲಾ ಮಕ್ಕಳ ಹಾಲಿನ ಪೌಡರ್ನ ಕದಿಯಲಾಗ್ತಾ ಇದೆ. ಅಪೌಷ್ಟಿಕತೆ ಜಿಲ್ಲೆಯಲ್ಲೇ ಕ್ಷೀರ ಭಾಗ್ಯ ಹಳ್ಳ ಹಿಡಿದಿರ್ತಕ್ಕಂಥದ್ದು ನಿಜಕ್ಕೂ ದುರದೃಷ್ಟಕರ. ಕಳ್ಳ ಕಾಕರ ಪಾಲಾಗ್ತಾ ಇದೆ ಸರ್ಕಾರದ ಮಹತ್ವದ ಯೋಜನೆ. ಜಮೀನೊಂದರ ಶೆಡ್ನಲ್ಲಿ ಈ ಹಾಲಿನ ಪುಡಿ ಪ್ಯಾಕೆಟ್ಗಳನ್ನು ಅಕ್ರಮವಾಗಿ ಸಂಗ್ರಹ ಮಾಡಲಾಗಿದೆ. ರಾಯಚೂರು ದೇವದುರ್ಗ ಮಾರ್ಗದ ಶೆಡ್ನಲ್ಲಿ ಇಷ್ಟೊಂದು ಹಾಲಿನ ಪುಡಿಗಳು ಪತ್ತೆಯಾಗಿದೆ. ಖಚಿತ ಮಾಹಿತಿ ಮೇರೆಗೆ ರಾಯಚೂರು ಗ್ರಾಮೀಣ ಪೊಲೀಸರು ಅಲ್ಲಿ ದಾಳಿ ನಡೆಸಿದ್ದಾರೆ. ಈ ವೇಳೆ ಸುಮಾರು 38 ಮೂಟೆ ಹಾಲಿನ ಪೌಡರ್, ಒಂದೆರಡು ಪ್ಯಾಕೆಟ್ ಅಲ್ಲ, 38 ಮೂಟೆ ಹಾಲಿನ ಪೌಡರ್ ಪ್ಯಾಕೆಟ್ಗಳು ತುಂಬಿರುವಂಥದ್ದು ಪತ್ತೆಯಾಗಿದೆ. ನೇತ್ರ ಚಿಕಿತ್ಸಾ ಕ್ಷೇತ್ರದಲ್ಲಿ ಜಾಗತಿಕ ಮುಂಚೂಣಿಯಲ್ಲಿರುವ ಆಲ್ಕಾನ್ ಸಂಸ್ಥೆ ಭಾರತದಲ್ಲಿ ನೇತ್ರ ವಿಜ್ಞಾನ, ಶಿಕ್ಷಣ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಆಲ್ಕಾನ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಆರಂಭವಾಗಿದೆ. ಆಲ್ಕಾನ್ ಸಂಸ್ಥೆಯ ವಿಪಿ ಶ್ರೀ ರಾಜ್ ನಾರಾಯಣನ್ ಈ ಕೇಂದ್ರವನ್ನು ಉದ್ಘಾಟಿಸಿದರು. ಈ ಐತಿಹಾಸಿಕ ಕ್ಷಣಕ್ಕೆ ಅಹಮದಾಬಾದ್ನ ಪ್ರಖ್ಯಾತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಭಯ್ ವಾಸವಡ್ ಹಾಗೂ ಚೆನ್ನೈನ ಡಾಕ್ಟರ್ ಅರವಿಂದ್ ಶ್ರೀನಿವಾಸನ್ ಸೇರಿದಂತೆ ದೇಶದ ಪ್ರಮುಖ ನೇತ್ರ ಆರೈಕೆ ತಜ್ಞರು ಸಾಕ್ಷಿಯಾದರು. ಬೆಂಗಳೂರಿನಲ್ಲಿ ಆರಂಭವಾಗಿರುವ ಭಾರತದ ಮೊದಲ ಆಲ್ಕಾನ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಮುಂಬರುವ ದಿನಗಳಲ್ಲಿ ದೇಶದ ನೇತ್ರ ಚಿಕಿತ್ಸಾ ರಂಗದಲ್ಲಿ ಹೊಸ ಕ್ರಾಂತಿಗೆ ನಾಂದಿ ಹಾಡಲಿದೆ. So there are two first participants are already here from Vittala Institute. They have come. So Dr. Zevinson is going to take. So then cataract, for example, cataract, Abhishek, is the largest cause of blindness in the world today and in India also. Close to 8 million blind every year because of cataract, and that's huge. You know, that's the largest cause of blindness. Now, just imagine, and I'll walk you around the center. You know, a technology where a surgeon could get a hands-on experience through simulator, through various technologies, how to use this technology, how can they deliver better results and outcomes, so that by optimizing and using the best of the technology is what this center essentially does. So cataract, then we have retinal, vitreoretinal, and then we have the refractive. What you're seeing right now is the vitreoretinal setup, is the refractive setup. LASIK surgery you would have heard of, you know, and these are very giant equipments and giant technologies which is essentially here. So surgeons will come here and get a hang and get a hands-on experience, you know, of all these technologies, so that when they go back in their practice, they can actually use it much more confidently. So the learning curve essentially is very less. You know, when they come to the center, the learning curve is essentially less. So, you know, just imagine the whole situation where, you know, a surgeon is able to give a better, restore the vision of a single individual, but essentially what he's doing is ಆಲ್ಕಾನಿಗೆ ಅಂತ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ ಪ್ರಪಂಚದಲ್ಲಿ ಬೇರೆ ಕಡೆ ಮಾಡಿದ್ದೀವಿ ನಾವು ಮುಂಚೆ. ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಆಲ್ಕಾನ್ ಯಾವಾಗಿಂದ ಇಂಡಿಯಾದಲ್ಲಿ ಆಪ್ರೇಟ್ ಆಗೋಕ್ಕೆ ಶುರುವಾಗಿದೆ, ಇಲ್ಲಿವರೆಗೆ ಆಲ್ಮೋಸ್ಟ್ 45% ನಿಮ್ಮಲ್ಲಿ ಯಾರು ಆಪ್ಥಮಾಲಜಿಸ್ಟ್ ಇದ್ದಾರಲ್ವ ಅವರೆಲ್ಲ ಟ್ರೈನ್ ಮಾಡಿರೋದು ಆಲ್ಕಾನ್. ಸೊ ಇದಿಲ್ಲದೇ ತುಂಬ ಇಂಪ್ಯಾಕ್ಟ್ ಇದೆ ಆಲ್ರೆಡಿ ಮಾರ್ಕೆಟಲ್ಲಿ. ಎಜುಕೇಷನ್ಗೆ ಫೋಕಸ್ ಅಂತ ಹೇಳೋದು ಆಲ್ಕಾನ್ ಮೊದಲಿಂದ ಫೋಕಸ್ ಮಾಡ್ತಾ ಇದೆ, ಇನ್ವೆಸ್ಟ್ ಮಾಡ್ತಾ ಇದೆ. ಬರೀ ಎಕ್ವಿಪ್ಮೆಂಟ್ ಮಾಡ್ತಾ ಇದ್ದೀವಿ ತಗೊಳ್ಳಿ ಅಂತಲ್ಲ, ನಿಮ್ಮನ್ನ ಅದನ್ನ ಹೆಂಗೆ ಕರೆಕ್ಟಾಗಿ ಯೂಸ್ ಮಾಡೋದು, ನಿಮ್ಮ ಪೇಷಂಟ್ಗೆ ಬೆಸ್ಟ್ ಔಟ್ಕಮ್ ಬರಬೇಕು ಅಂದರೆ ಯಾವ ಥರ ಯೂಸ್ ಮಾಡಬೇಕು ನಮ್ಮ ಎಕ್ವಿಪ್ಮೆಂಟ್ನ, ಯಾವುದ್ರ ಜೊತೆ ಯಾವುದನ್ನ ಯೂಸ್ ಮಾಡಿದ್ರೆ ನಿಮಗೆ ಎಲ್ಲದಕ್ಕಿಂತ ಚೆನ್ನಾಗಿ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳೋದು ಆಲ್ಕಾನ್ ತುಂಬ ವರ್ಷದಿಂದ ಇನ್ವೆಸ್ಟ್ ಮಾಡ್ತಾಯಿದೆ. ನಾನು ಹೇಳ್ದಂಗೆ 45% ಅಷ್ಟು ಇಲ್ಲಿ ಇಂಡಿಯಾದಲ್ಲಿ ಆಪ್ರೇಟ್ ಮಾಡ್ತಾರೋ ಸರ್ಜನ್ಸು ಆಲ್ಕಾನಿಂದ ಟ್ರೈನಿಂಗ್ ಆಗಿರೋರು. ಆಲ್ಕಾನಿಗೆ ಅಂತ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ ಪ್ರಪಂಚದಲ್ಲಿ ಬೇರೆ ಕಡೆ ಮಾಡಿದ್ದೀವಿ ನಾವು ಮುಂಚೆ. ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಆಲ್ಕಾನ್ ಯಾವಾಗಿಂದ ಇಂಡಿಯಾದಲ್ಲಿ ಆಪ್ರೇಟ್ ಆಗೋಕ್ಕೆ ಶುರುವಾಗಿದೆ, ಇಲ್ಲಿವರೆಗೆ ಆಲ್ಮೋಸ್ಟ್ 45% ನಿಮ್ಮಲ್ಲಿ ಯಾರು ಆಪ್ಥಮಾಲಜಿಸ್ಟ್ ಇದ್ದಾರಲ್ವ ಅವರೆಲ್ಲ ಟ್ರೈನ್ ಮಾಡಿರೋದು ಆಲ್ಕಾನ್. ಸೊ ಇದಿಲ್ಲದೇ ತುಂಬ ಇಂಪ್ಯಾಕ್ಟ್ ಇದೆ ಆಲ್ರೆಡಿ ಮಾರ್ಕೆಟಲ್ಲಿ. ಎಜುಕೇಷನ್ಗೆ ಫೋಕಸ್ ಅಂತ ಹೇಳೋದು ಆಲ್ಕಾನ್ ಮೊದಲಿಂದ ಫೋಕಸ್ ಮಾಡ್ತಾ ಇದೆ.